ಓಕೆ, ನೀವು ಇವಾಗ ಎಲಿಮಿನೇಟ್ ಆಗಿ ಬಂದ ಮೇಲೆ ಐಶ್ವರ್ಯ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಅನ್ಸುತ್ತಾ? ಯಾಕಂದರೆ ಒಂದು ನೋವನ್ನು ಹೇಳ್ಕೊಳ್ಳೋಕ್ಕೆ ಒಂದು ಬಾಂಡಿಂಗ್ ಇತ್ತು ನಿಮ್ಮ ನಡುವೆ. ಈಗ ಅಲ್ಲಿ ಎಲ್ಲ ಆ, ತಾವು ಉಳ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದ್ರೂ ಮಾಡುವಂಥ ಸ್ಟ್ರಾಟಜಿ ಮಾಡುವಂಥವರೇ ಇರೋದು. ಸೊ ಎಷ್ಟು ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ? ಆ್ಯಕ್ಚುಲಿ ಐಶ್ವರ್ಯಂಗೆ ಕಷ್ಟ ಆಗುತ್ತೆ ಅಂತ ನನಗನ್ಸಲ್ಲ. ಯಾಕೆ ಅಂದರೆ ಆಕೆ ಹೊರಗಡೆ ಯಾವ ರೀತಿ ಬದುಕಿದ್ದಾಳೆ ಅಂತ ನನಗೆ ಗೊತ್ತಿದೆ, ಸ್ಪೆಷಲಿ ನನಗೆ ಗೊತ್ತಿದೆ. ಒಬ್ಬಳೇ ನಿಂತ್ಕೊಂಡು ಎಷ್ಟೆಷ್ಟೋ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿದ್ದಾಳೆ. ಇದಕ್ಕಿಂತ ತುಂಬ ಕಷ್ಟಕರವಾದ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿದ್ದಾಳೆ. ಆ್ಯಂಡ್ ಈ ಒಂದು ಮನೆಯಲ್ಲಿರೋ ಸಿಚುವೇಶನ್ಸ್ ಅವಳಿಗೆ ಅಷ್ಟು ಕಷ್ಟ ಕೊಡುತ್ತೆ ಅಂತ ನನಗನ್ಸಲ್ಲ. ಆ್ಯಂಡ್ ನಾನು ಬಂದ ಮೇಲೆ ಅವಳು ಒಂಟಿ ಆದ್ಲು ಅಂತೂ ಅನ್ಸಲ್ಲ. ಅಲ್ಲಿ ಮುಗಿಸ್ತಾ ಇದ್ದಾಳೆ ಐಶ್ವರ್ಯಂಗೋಸ್ಕರ, ಚೈತ್ರ ಇದ್ದಾರೆ, ಅವರಿಬ್ಬರು ಅವಳಿಗೆ ತುಂಬ ಸಾಥ್ ಕೊಡ್ತಾರೆ ಅಂತ ನನಗನ್ಸುತ್ತೆ. ಸೊ ಆ್ಯಂಡ್ ಆಕೆ ತುಂಬ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ನಾವು ನೋಡ್ದಂಗಲ್ಲ, ತುಂಬ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಸೊ ಅವೆಲ್ಲವೂ ಇಟ್ಕೊಂಡು ಹೋದರೆ ಮುಂದಕ್ಕೆ ಇನ್ನೂ ಚೆನ್ನಾಗಿ ಆಡ್ಬೋದು ಅಂತ ಅನಿಸುತ್ತೆ. ಸರ್ ನೆಕ್ಸ್ಟ್ ವೀಕ್ ಯಾರು ಬರ್ಬೋದು ಅಂತ ಅನ್ಸುತ್ತೆ ಸರ್, ಅಂದಾಜು? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್, ಪ್ಲೀಸ್. ಯಾಕಂದರೆ ನಾನೇ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ವೀಕ್ ನಾನು ಏನೇನು ಗೆಸ್ ಮಾಡಲಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲರೂ ಆಟ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾನು ಎಪಿಸೋಡ್ಸ್ ನೋಡ್ಬೇಕು, ಇವತ್ತಿಂದ ಎಪಿಸೋಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಈ ವಾರ ಮುಗಿದ್ಮೇಲೆ ಬೇಕಾದರೆ ಒಂದು ಜಡ್ಜ್ಮೆಂಟಿಗೆ ಬರ್ಬೋದು. ಬಟ್ ಈಗ ಜಡ್ಜ್ಮೆಂಟಿಗೆ ಬರೋದು ತುಂಬ ತಪ್ಪಾಗುತ್ತೆ. ಈಗ ನನ್ನನ್ನು ನೀವು ವಿನ್ನರ್ ಯಾರು ಅಂತ ಕೇಳಿದ್ರು ನಂಗೆ ಜಡ್ಜ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಯಾರು ಬರ್ತಾರೆ ಅಂತ ಕೇಳಿದ್ರು ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮನೆ ಒಳಗಿದ್ದಾಗ ಅದೇ ಆಗ್ತಿತ್ತು. ಒಬ್ಬರು ಒಂದು ವಾರ ಇದ್ದಂಗೆ ಇನ್ನೊಂದು ವಾರ ಇರ್ತಿರ್ಲಿಲ್ಲ. ಒಬ್ಬರು ಒಂದು ವಾರ ಲೋ ಪಾಯಿಂಟ್ ಬಂದರೆ ಇನ್ನೊಂದು ವಾರ ಎತ್ಕೋತಾ ಇದ್ರು. ಸೊ ಈ ಥರ ಇದ್ದಾಗ ಯಾರು ಬರ್ಬೋದು ಅನ್ನೋದು ತುಂಬ ಕಷ್ಟದ ಕ್ವಶನ್, ಗೊತ್ತಿಲ್ಲ. ಟಾಪ್ 5 ಯಾರು ಇರಬಹುದು ಸರ್? ಇರ್ತಾರೆ ಅನ್ನೋದು ಯಾರು ಗೆಸ್ ಮಾಡೋಕ್ಕಾಗಲ್ಲ, ಇವ್ರು ಇರ್ಬೋದಪ್ಪ ಅಂತ ಹೇಳೋದಾದ್ರೆ. ಹನುಮಂತು, ತ್ರಿವಿಕ್ರಮ್, ರಜತ್, ಚೈತ್ರ, ಭವ್ಯ ಇಂಡಿವಿಜುವಲ್ ಆಟ ಆಡ್ತಾ ಇದ್ದಾಳೆ. ಅದು ಹಾಗೆ ಕಂಟಿನ್ಯೂ ಆದರೆ ಭವ್ಯ, ಇಲ್ಲ ಅಂದರೆ ಮಂಜಣ್ಣ. ಹನುಮಂತ ಅಂತ ಫಸ್ಟ್ ಹೆಸರು ತೊಗೊಂಡ್ರಿ, ಅವ್ರ ಆಟ ಹೇಗೆ ಅನ್ಸುತ್ತೆ ಸರ್? ಅವರು ಮುಗ್ಧ ಅಂತ ಅನಿಸ್ತಾರ, ಕ್ಲೆವರ್ ಅಂತ ಅನಿಸ್ತಾರ? ಆ್ಯಕ್ಚುಲಾಗಿ ಅವ್ರು ನಿಮ್ಗೆ ಹೇಗೆ ಅನಿಸ್ತಾರೆ? ಹೀ ಈಸ್ ವೆರಿ 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 ಕ್ಲೆವರ್, ತುಂಬ ಬುದ್ಧಿವಂತ ಅವನು. ಹೌದು, ಮುಗ್ಧತೆ ಅನ್ನೋ ವಿಚಾರದಲ್ಲಿ ಕೆಲವೊಂದು ಮಾತುಗಳು ಅವನಿಗೆ ತಲೆ ಮೇಲೆ ಹಿಂಗೆ ಹೋಗ್ತವೆ. ಬಟ್ ಅದನ್ನೆಲ್ಲ ಹೊರತುಪಡಿಸಿ ಅವನಿಗೆ ಅರ್ಥ ಆಗಿದ್ದ ರೀತಿಲಿ ಅವ್ನು ಆಡ್ತಿರೋ ಆಟ ತುಂಬ ಚೆನ್ನಾಗಿದೆ. ಮನಸ್ಸಿಗನ್ಸಿದ್ದನ್ನು ನೇರವಾಗಿ ಹೇಳೋವಂಥ ವ್ಯಕ್ತಿ, ಮನಸ್ಸಿಗನ್ಸಿದ್ದು ಮಾಡುವಂಥ ವ್ಯಕ್ತಿ. ಸೊ ಈ ಮನೆಗೆ ಅದರ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಇವಾಗ ರಜತ್ತು ಹೇಳ್ಕೊಳ್ಳೋ ರೀತಿ ಒಂಥರ ಆದರೆ ನೇರವಾಗಿ, ಹನುಮಂತ ಹೇಳ್ಕೊಳ್ಳೋ ರೀತಿ ಒಂಥರ, ಇಬ್ಬರದು ಒಂದೇ ಆಟ, ನೇರವಾಗಿ ಹೇಳೋವಂಥದ್ದು. ಬಟ್ ಹನುಮಂತ ಹೇಳೋ ರೀತಿ ಯಾರಿಗೂ ನೋವು ಮಾಡಲ್ಲ. ಸೊ ಈ ಥರ ಆಡ್ಕೊಂಡು ಹೋಗ್ತಿರೋವಂಥ ಹನುಮಂತು ಇದೇ ಕಂಟಿನ್ಯೂ ಆದರೆ ಅವ್ನು ನಿಜವಾಗ್ಲೂ ಟಾಪ್ 5 ಇರ್ತಾನೆ. ಸೊ ಮತ್ತೊಂದು ಸರ್, ಇವತ್ತು ಡ್ರೋನ್ ಪ್ರತಾಪ್ ಅವರು ಮೊನ್ನೆ ಲಾಸ್ಟ್ ವೀಕ್ ಅವ್ರು ಬಂದಿದ್ರು ಗೆಸ್ಟ್ ಆಗಿ, ನಿಮ್ಮನ್ನೆಲ್ಲ ಬೂಸ್ಟ್ ಮಾಡೋಕ್ಕೆ, ನಾಮಿನೇಷನ್ ಪ್ರಕ್ರಿಯೆ ಮಾಡಿಸೋದಕ್ಕೆ. ಸೊ ಅವರು ಒಂದು ವಿಚಾರಕ್ಕೆ ಜೈಲಿಗೆ ಹೋಗಿದ್ದಾರೆ. ಸೊ ಈ ವಿಚಾರ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ಇದ್ರ ಬಗ್ಗೆ ಒಂದು ಹೇಳೋದಾದರೆ ಏನು ಅನಿಸುತ್ತೆ ಅಂತ? ಆ್ಯಕ್ಚುಲಿ ಬೇಜಾರಾಯಿತು. ಪ್ರತಾಪ್ ಅವರು ಅವತ್ತು ಬಂದಾಗ ತುಂಬ ಖುಷಿಯಿಂದ ಮಾತಾಡಿದ್ವಿ. ಒಂದು ಸಿನಿಮಾ ಸಿಕ್ಕಿದೆ, ನಾನು ಹೀರೋ ಆಗಿ ಮಾಡ್ತಿದ್ದೀನಿ ಅಂತ ಕೂಡ ಹೇಳಿದ್ರು. ಒಳ್ಳೆಯದಾಗಲಿ, ಅದೇನಿದೆಯೋ ಅದನ್ನೆಲ್ಲ ಬೇಗ ಮುಗಿಸ್ಕೊಂಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಕಮಿಂಗ್ ಏನು ಪ್ರಾಜೆಕ್ಟ್ಗಳಿದೆ, ಏನು ಸಿನಿಮಾ, ಏನು ಲೈನಪ್ಸ್ಗಳಿದೆ ಅಂತ? ಸದ್ಯಕ್ಕೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ. ಸದ್ಯಕ್ಕೆ ಅನೌನ್ಸ್ ಮಾಡೋ ಸಿಚುವೇಷನಲ್ಲಿ ಯಾವುದೂ ಇಲ್ಲ. ಬಟ್ ಒಂದಷ್ಟು ಲೈನಪ್ಸ್ ಆಗ್ತಾ ಇದೆ, ಒಂದಾದ್ಮೇಲೆ ಒಂದು. ನಂದು ಶೂಟಿಂಗ್ ಆಗಿ ಅರ್ಧದಲ್ಲಿ ನಿಂತಿರೋ 1-2 ಪ್ರಾಜೆಕ್ಟ್ಸ್ ಇದೆ, ಅದು ಕಂಟಿನ್ಯೂ ಮಾಡಬೇಕು ಅನ್ನೋದಿದೆ ಇವಾಗ ಮುಂದಕ್ಕೆ. ಸೊ ಅವೆರಡು ಆಲ್ರೆಡಿ ಕಂಟಿನ್ಯೂ ಆಗುತ್ತೆ ಅದಾದಮೇಲೆ ಹೊಸ ಪ್ರಾಜೆಕ್ಟ್ಸ್ಗಳು ಒಂದಷ್ಟು ಲೈನಪ್ಸ್ ಆಗ್ತಾ ಇದೆ, ನೋಡೋಣ. ನಿಮ್ಮನ್ನು ಇಷ್ಟಪಡುವಂಥ ಅಭಿಮಾನಿಗಳಿಗೆ, ಶಿಶಿರ್ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾನು ನಿಮ್ಮ ಫ್ಯಾನ್ಸ್. ಯಾಕಂದರೆ ಒಳಗಡೆ ಇದ್ದ ಅಷ್ಟು ದಿನ ಅಷ್ಟು ಪ್ರೀತಿ ತೋರಿಸಿದ್ದೀರಾ, ಅಷ್ಟು ಆಶೀರ್ವಾದ ಮಾಡಿದ್ದೀರಾ. ನಾನು ಹೊರಗಡೆ ಬಂದಮೇಲೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟರ ಮಟ್ಟಿಗೆ ನೀವು ಪ್ರೀತಿ ತೋರಿಸ್ತಿದ್ದೀರಾ ಅಂತ. ತುಂಬ ಖುಷಿಯಾಗಿದೆ. ನಾನು ಇಷ್ಟು ದಿನ ಉಳ್ಕೊಳ್ಳೋದಕ್ಕೆ ನೀವೆಲ್ಲರೂ ಕಾರಣ. ಇನ್ನು ಮುಂದಕ್ಕೆ ನಾನು ಮಾಡೋ ಎಲ್ಲ ಕೆಲಸಗಳಿಗೂ ನಿಮ್ಮ ಪ್ರೀತಿ ಸಪೋರ್ಟ್ ಇಷ್ಟೇ ಇರಬೇಕು ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಒಳ್ಳೆ ವ್ಯಕ್ತಿತ್ವದಿಂದ ಇಷ್ಟು ದಿನ ನಾನು ಆಟ ಆಡ್ಬೋದು ಅಂತ ತೋರಿಸ್ಕೊಟ್ಟಂತಹ ವ್ಯಕ್ತಿ ಡಿಗ್ನಿಫೈಡ್ ಆಗಿ ಆಟ ಆಡಿದ್ದಾರೆ. ಅದರಲ್ಲಿ ಯಾವ ಎರಡನೇ ಯೋಚನೆ ಮಾಡಬೇಕು ಅಂತಲೇ ಇಲ್ಲ. ಇದು ಶಿಶಿರ್ ಅವರ ಮನದಾಳದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಶ್ರುತಿ ರಿಪ್ಪನ್ಪೇಟೆ, ಪಬ್ಲಿಕ್ ಟಿವಿ, ಬೆಂಗಳೂರು.